ಸ್ಕೂಲ್ ಲೀಡರ್ ಸಿನಿಮಾ ನಾನು ಇವತ್ತು ಫ್ಯಾಮಿಲಿ ಜೊತೆ ನೋಡಿದ್ದೇನೆ. ಭಾರತ್ ಸಿನಿಮಾದಲ್ಲಿ ಪ್ಯಾಕ್ ಆಗಿದೆ. ಎಲ್ಲ ಶೋಸ್ ಕೂಡ ಹೌಸ್ಫುಲ್ ಆಗಿದೆ. ಮಣಿಪಾಲದಲ್ಲಿ ಕೂಡ ಹೌಸ್ಫುಲ್ ಆಗಿದೆ. ಹಾಗೆ ಮಂಗಳೂರು, ಪುತ್ತೂರು ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ನಾಳೆ ದಿವಸ ಕೂಡ ಸಾಕಷ್ಟು ಜನರು ಬುಕ್ ಮಾಡಿದ್ದಾರೆ. ಸಿನಿಮಾದ ಸಾಕಷ್ಟು ಕಲಾವಿದರು ಕೂಡ ಇವತ್ತು ಥಿಯೇಟರ್ಗೆ ಬಂದು ಪ್ರೇಕ್ಷಕರ ಜೊತೆ ಮಾತಾಡಿದ್ದಾರೆ. ಪ್ರೇಕ್ಷಕರು ಕೂಡ ಸಿನಿಮಾ ನೋಡಿ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ಕೇಳೋಣ. ಲೈಫಲ್ಲಿ ಇಂಥ ಒಂದು ಒಳ್ಳೆ ಪಿಕ್ಚರ್, ಒಳ್ಳೆ ಸಂದೇಶ ಸಮೇತ ಉಂಟು. ಭಾರಿ ಖುಷಿ ಇದ್ದಂಗೆ ಇದು ಪಿಕ್ಚರ್ 100 ಡೇಸ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತದೆ. ಇಂಥ ಒಂದು ಪಿಕ್ಚರ್ ನೋಡಿ ನನ್ನ ಲೈಫಲ್ಲಿ ನಾನು ತುಂಬ ಎಂಜಾಯ್ ಮಾಡಿದೆ. ಇಂಥದ್ದು ಪಿಕ್ಚರ್ ತುಂಬ ಬರಲಿ ಅಂತ ನಿಮ್ಮೆಲ್ಲ ಕಳ್ಕಳಿಂದ ವಿನಂತಿಸ್ತೇನೆ. ಥ್ಯಾಂಕ್ ಯು. ಸ್ಕೂಲ್ ಲೀಡರ್ ನೋಡಿ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಟೀಚರ್ಸ್ ಸಮಸ್ಯೆಗಳೇನಾದರೂ ಶಿಕ್ಷಕರ ಸಮಸ್ಯೆಗಳಿಗೆ ಇಲ್ಲಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣಿಸ್ತಾ ಇದೆ. ಇವಾಗಿನ ಒಂದು ಅದ್ಭುತವಾದ ಒಂದು ಇದನ್ನು ಮಾಡಿಕೊಟ್ಟಿದ್ದೀರಿ ಸರ್. ಸ್ಕೂಲ್ ಲೀಡರ್ ಅನ್ನುವಂಥದ್ದು 100 ಡೇಸ್ಗಿಂತ ಹೆಚ್ಚು ಮತ್ತು ಅದ್ಭುತವಾಗಿ ಇದಾಗಲಿ ಹೊರಹೊಮ್ಮಲಿ ಅಂತ ಆಶಿಸ್ತೇನೆ. ನೀವೆಲ್ಲ ಶಿಕ್ಷಕ ಒಂದು ಪಾತ್ರಧಾರಿಗಳಿಗೆ ಹಾಗೂ ಒಂದು ಬಾಲ ಪ್ರತಿಭೆ ವಿದ್ಯಾರ್ಥಿಗಳು ಯಾವ ರೀತಿ ಈ ಒಂದು ಚಿತ್ರರಂಗದಲ್ಲಿ ಬಂದು ತಮ್ಮ ಅಭಿನಯವನ್ನು ವ್ಯಕ್ತಪಡಿಸಿದೆ, ನಮ್ಮೆಲ್ಲರಿಗೂ ಮನಮುಟ್ಟುವಂತೆ ಮಾಡಿದೆ ಸರ್. ಸೊ ಸೂಪರ್. ನಾನು ಸಹ ಟೀಚರ್ ಆಗಿದ್ದೇನೆ. ನಮ್ಮ ಈ ಸಮಸ್ಯೆಗಳು ಸಹ ಅದ್ಭುತವಾಗಿ ಒಂದು ಮೂಡಿ ಬಂದಿದೆ. ಇನ್ನಷ್ಟು ಅತ್ಯದ್ಭುತವಾಗಿ ಮೂಡಿ ಹೊರಹೊಮ್ಮಲಿ ಒಂದು ಚಲನಚಿತ್ರ ಅಂತ ಹೇಳ್ತೇನೆ. ತುಂಬ ಧನ್ಯವಾದಗಳು ಸರ್. ತುಂಬ ಖುಷಿ ಆಯಿತು. ನಾವೆಲ್ಲ ಕುಟುಂಬ ಸಮೇತರಾಗಿ ಬಂದಿದ್ದೇವೆ. ಖುಷಿ ಆಯಿತು. ಥ್ಯಾಂಕ್ ಯು. ಓವರಾಲ್ ನಮಗೆ ನಮ್ಮದು ಚೈಲ್ಡ್ಹುಡ್ ಡೇಸ್ ಇಲ್ಲಿ 10th ಸ್ಟ್ಯಾಂಡರ್ಡ್ ಫುಲ್ ಒಂದು ಸಲ ನೆನಪಾಯಿತು. ಎಲ್ಲ ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಫ್ಯಾಮಿಲಿ ಬಂದು ನೋಡ್ಬೋದಲ್ಲ, ಫ್ಯಾಮಿಲಿ ಮಕ್ಕಳು ಎಲ್ಲರೂ ಸಹ ನೋಡ್ಬೋದು. ಮತ್ತು 100 ಡೇಸ್ ಗ್ಯಾರಂಟಿ. ಥ್ಯಾಂಕ್ ಯು. ಇನ್ನು ಸಪೋರ್ಟ್ ಮಾಡಿ. ಆಯ್ತು, ಥ್ಯಾಂಕ್ ಯು ಸರ್. ಸಿನಿಮಾ ನೋಡಿದಲ್ಲ, ಹೇಗೆ ಅನಿಸ್ತು? ಖಂಡಿತ ಸೂಪರ್. ಸುಮಾರು ಸಮಯದ ನಂತರ ಫಿಲ್ಮನ್ನು ಈ ಥರ ಫಿಲ್ಮನ್ನು ನಾನು ನೋಡಿದ್ದೇನೆ. ತುಂಬ ಖುಷಿ ಆಗ್ತಾ ಉಂಟು. ಮಕ್ಕಳ ಪಾರ್ಟಿಸಿಪೆಂಟ್, ಎಲ್ಲ ಮಕ್ಕಳ ಪಾರ್ಟಿಸಿಪೆಂಟ್ ನಿಜವಾಗಿ ಗ್ರೇಟ್. ಆ್ಯಕ್ಟಿಂಗ್ ಕೂಡ ತುಂಬ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಅದು ನಿನ್ನೆ ನಾನು ಮಾತಾಡಬೇಕಾದ್ರೆ ನನಗೆ ವಿಷಯ ತಿಳಿತು. ಆಲ್ಮೋಸ್ಟ್ ಒಂದು 25 ಶಾಲೆಯ ಮಕ್ಕಳು ಈ ಫಿಲ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದನ್ನು ಕೇಳಬೇಕಾದ್ರೆ ತುಂಬ ಖುಷಿ ಆಯಿತು. ಮತ್ತೊಂದು ಹೆಮ್ಮೆ ನನಗೇನು ಕೇಳಿದ್ರೆ, ಇದು ನಾನು ಕಲಿತ ಶಾಲೆಯ ಶೂಟಿಂಗ್ ಆಗಿರುವಂಥದ್ದು. ಶೂಟಿಂಗ್ ನನ್ನ ಕಲಿತ ಶಾಲೆಯಲ್ಲಿ ಆಗಿರುವಂಥದ್ದು. ಅದು ನನಗೆ ತುಂಬ ಹೆಮ್ಮೆಯಾಗಿದೆ. ಮತ್ತು ಇದು ಜೀವನ ಪರ್ಯಂತ ಈ ಫಿಲ್ಮು ನನಗೆ ಒಂದು ಎಕ್ಸಾಂಪಲ್ ಆಗಿ ಬರುತ್ತೆ. ಯಾಕಂತೇಳಿದ್ರೆ ನನ್ನ ಶಾಲೆ ನೋಡಬೇಕಾದ್ರೆ ನಮಗೆ ಮನಸ್ಸಾದ್ರೆ ನಾನು ಈ ಫಿಲ್ಮನ್ನು ನೋಡ್ತೇನೆ. ಹಾಗೆ ಮತ್ತು ಎಲ್ರಿಗೂ ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ ತುಂಬ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಯಾಕಂದರೆ ಇಂಥ ಒಂದು ಫಿಲ್ಮ್ ಅಗತ್ಯ ಇದೆ ನಮಗೆ. ಹಾಗೆ ನಾನು ಎಲ್ಲ ಮಕ್ಕಳಿಗೂ ನನ್ನ ಪರವಾಗಿ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ಸಾಮಾಜಿಕವಾಗಿ ಈಗ ಹೇಳಿದಾಗೆ ಪೇರೆಂಟ್ಸ್ಗೆ ಕೂಡ ಒಂದು ಮೆಸೇಜ್ ಇದೆ, ಮಕ್ಕಳಿಗೆ ಕೂಡ ಒಂದು ಮೆಸೇಜ್ ಇದೆ. ಹಾಗೆ ಸರ್ಕಾರಕ್ಕೆ ಕೂಡ ಈ ಫಿಲ್ಮ್ಗೆ ಒಂದು ಮೆಸೇಜ್ ಇದೆ. ತುಂಬ ಖುಷಿ ಆಗ್ತದೆ. ನಾನು ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನನ್ನ ಪರವಾಗಿ ಹಾಗೂ ಎಲ್ಲರ ಪರವಾಗಿ. ಇವತ್ತು ನಾವು ಸುಮಾರಷ್ಟು ಜನ ಬಂದಿದ್ದೇವೆ. ಎಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಂಥದೇ ಒಂದು ಫಿಲ್ಮು, ಇಂಥದೇ ಒಂದು ಕಾನ್ಸೆಪ್ಟ್ ಕಂಟೆಂಟ್ ಬರಲಿ ಅಂತ ನನ್ನ ಒಂದು ಥ್ಯಾಂಕ್ ಯು. ಈ ಫಿಲ್ಮಲ್ಲಿ ಒಂದು ಒಳ್ಳೆಯ ಮೆಸೇಜ್ ಇದೆ. ಈ ಮಕ್ಕಳಿಗೆ ಇರಲಿ, ಪ್ಯಾರೆಂಟ್ಗಳಿಗೆ ಇರಲಿ, ಒಳ್ಳೆ ಮೆಸೇಜ್ ಇದೆ. ಹಾಗೆ ಇಲ್ಲಿ ಒಂದು ಶಿಕ್ಷಕರಿಗೆ, ಹೀಗೆ ಶಾಲೆಗೆ ಹೇಗೆ ಶಿಕ್ಷಕರು ಮುಖ್ಯ, ಹಾಗೆ ಈ PT ಟೀಚರ್ಗಳು ಒಂದು ಮುಖ್ಯ. ಅವರೆಲ್ಲರೂ ಈ ಮಕ್ಕಳಲ್ಲಿ ಬದಲಾವಣೆ ತರ್ಬೋದು, ಉತ್ತಮವಾದ ಒಂದು ಮಾರ್ಕ್ಸನ್ನು ಮಕ್ಕಳಿಂದ ತರಿಸ್ಬೋದು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಹಾಗೆ ತುಂಬ ಮೆಸೇಜ್ಗಳು ಇದೆ. ಇದು ಒಳ್ಳೆ ಮೂವಿ, ಅಂದರೆ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗಬೇಕು. ಅದು ಒಂದು 100 ಡೇಸ್ ಇದು ಪೂರ್ತಿ ಮಾಡಬೇಕು ಅಂತ ನನ್ನ ಒಂದು ಆಶೆ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದಲ್ಲ? ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಮತ್ತು ಮಕ್ಕಳ ಫಿಲ್ಮ್ ಅಂದರೆ ಇದು ಖಾಲಿ ಮಕ್ಕಳಿಗೆ ಅಂತ ಹೇಳಲಿಕ್ಕೆ ಅಲ್ಲ, ದೊಡ್ಡವರು ಬಂದು ನೋಡಬೇಕು. ಎಲ್ರಿಗೂ ಒಂದು ಒಳ್ಳೆ ಮೆಸೇಜ್ ಇದೆ. ಥ್ಯಾಂಕ್ ಯು. ಹೇಗೆ ಅನಿಸ್ತು ಸ್ಕೂಲ್? ಒಳ್ಳೆ ಮೆಸೇಜ್ ಇದೆ. ಅಂದರೆ ನಮ್ಮ ಊರಿನ ಮಕ್ಕಳೇ ಮಾಡಿದ ಫಿಲ್ಮು. ನನ್ನ ಮಗನೂ ಇದ್ದಾನೆ. ತುಂಬ ಒಳ್ಳೆ ಪ್ರೌಡ್ ಬರ್ತದೆ ಅವರನ್ನೆಲ್ಲ ಇದರಲ್ಲಿ ನೋಡೋದು. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಫಿಲ್ಮ್. ಇಲ್ಲಿ ಶಿಕ್ಷಕರಿಗೂ ಒಳ್ಳೆ ಮೆಸೇಜ್ ಇದೆ, ಮತ್ತು ಪೇರೆಂಟ್ಸಿಗೂ ಒಳ್ಳೆ ಮೆಸೇಜ್ ಇದೆ, ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟವರಿಗೂ ಒಳ್ಳೆ ಮೆಸೇಜ್ ಇದೆ. ಟೋಟಲಿ ಹೇಳಬೇಕಂದ್ರೆ
100 ಕೊಡ್ತೇವೆ ನಾವೆಲ್ಲ. ಹಾಂ ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ. 120 ಮಕ್ಕಳು ಅದರಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲ ಪ್ರತಿಯೊಂದು ಮಗುವಿನದ್ದು ಸಹ ಒಳ್ಳೆಯದಾಗಿ ಮೂಡಿ ಬಂದಿದೆ. 100 ಡೇಸ್ ಅಂತೂ ಗ್ಯಾರಂಟಿ. ಥ್ಯಾಂಕ್ ಯು. ಫ್ಯಾಮಿಲಿ ಎಲ್ಲ ನೋಡ್ಕೊಂಡು ಮಾಡುವ ಸಿನಿಮಾ. ಸ್ಟೂಡೆಂಟಿಗೆ ಒಳ್ಳೆ ಮೆಸೇಜ್ ಇದೆ, ಒಳ್ಳೆ 100 ಡೇಸ್. ಥ್ಯಾಂಕ್ ಯು. ದೃಶ್ಯ, ನೀನು ಒಂದು ಮುಖ್ಯ ಪಾತ್ರದಲ್ಲಿದ್ದೀರಾ ಈ ಸ್ಕೂಲ್ ಲೀಡರಲ್ಲಿ. ಹೇಗೆ ಅನಿಸ್ತದೆ? ಯಾವ ರೀತಿ ಸಿನಿಮಾ ಓಡ್ತಾ ಇದೆ? ಅದೀಗ ಆಲ್ರೆಡಿ 2 ವೀಕ್ಸ್ ಜಾಸ್ತಿ ಆಗಿದೆ. ಮೇನ್ ಕ್ಯಾರೆಕ್ಟರ್ ಆಗಿ ಆ್ಯಕ್ಚುಲಿ ತುಂಬ ಮೂವೀಸ್ ಸಮಯ ಆದಮೇಲೆ ಒಂದು ಮೂವಿಯಲ್ಲಿ ಅಪರ್ಚುನಿಟಿ ಸಿಕ್ಕಿತ್ತು ವಾಪಸ್. ಸೊ ಎಲ್ಲರೂ ಸೇರಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಎಲ್ಲ ನಮ್ಮದೇ ಏಜ್ ಮತ್ತು ನಮಗಿಂತ ಸಣ್ಣ ಏಜ್ ಆಲ್ರೆಡಿ ವರ್ಕ್ ಮಾಡಲಿಕ್ಕೆ ಒಂದು ತುಂಬ ಖುಷಿ ಆಯಿತು. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈಗ ಪ್ರೇಕ್ಷಕರಿಂದ? ಈಗ ಆಲ್ರೆಡಿ 2 ವೀಕ್ಸ್ಗಿಂತ ಜಾಸ್ತಿ ಆಗಿದೆ ಇದು ಸಿನಿಮಾ. ನಿಮ್ಮೆಲ್ಲರ ಸಪೋರ್ಟಿಂದ ಒಂದು 100 ಡೇಸ್ಗಿಂತಲೂ ಜಾಸ್ತಿ ಆಗಬೇಕು ಅಂತ ನಮ್ಮೆಲ್ಲರ ಆಶಯ. ಸೊ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಬಂದು ಇದರ ಬಗ್ಗೆ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಸ್ಕೂಲ್ಸ್ಗಳಿಗೆ ಅಪ್ರೋಚ್ ಆಗಿ ಅವರನ್ನು ಎಲ್ಲ ಮಕ್ಕಳಿಗೊಂದು ಒಳ್ಳೆ ಮೆಸೇಜ್ ಇದೆ ಈ ಮೂವಿಯಲ್ಲಿ. ಸೊ ಎಲ್ಲರನ್ನೂ ಸಹ ಕರ್ಕೊಂಡು ಬಂದು ಈ ಮೂವಿಯನ್ನು ನೋಡಿ ಒಂದು ಯಶಸ್ಸಿಗೆ ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿ. ಓಕೆ, ನೀನೊಬ್ಬ ಸಿನಿಮಾ ನಟನಾಗಿ ಅಭಿನಯಿಸಿದೆ ಸ್ಕೂಲ್ ಲೀಡರಲ್ಲಿ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಈಗ ಮೈನ್ ಕ್ಯಾರೆಕ್ಟರ್ ಮಾಡಿ ಫಸ್ಟ್ ಮೂವಿ ನನ್ನದಿದು. ನಾ ಎಣಿಸ್ಲಿಲ್ಲ ಇಷ್ಟು ಒಳ್ಳೆ ಬರ್ತದಂತ. ಆದರೆ ತುಂಬ ಖುಷಿ ಆಯಿತು. ಈಗಾಗಲೇ 2 ವೀಕ್ಸ್ ಆಯಿತು. ತುಂಬ ಒಳ್ಳೆ ಶೋ ಹೌಸ್ಫುಲ್ ಆಗ್ತಾ ಉಂಟು. ಇನ್ನು ಮುಂದೆ ಸಹ ಹೌಸ್ಫುಲ್ ಆಗಿ ಒಂದು 100 ಡೇಸ್ಗಿಂತ ಜಾಸ್ತಿ ಓಡಲಿ ಅಂತ ನನ್ನ ಆಸೆ. ಹೇಗೆ ಪ್ರೇಕ್ಷಕರು ಎಲ್ಲ ನಿಮಗೆ ಅಭಿನಂದನೆ ಮಾಡುವಾಗ? ಇದರಲ್ಲಿ ಒಂದು ಒಳ್ಳೆ ಇದು ರಾಜಕೀಯವಾಗಿ ಹಾಗೆ ಇದಕ್ಕೆ ಮುಟ್ಟುವಂಥ ನ್ಯೂಸ್ ಸಿನಿಮಾದ ಬಗ್ಗೆ ಹೇಳಿ. ಮುಖ್ಯ ಪಾತ್ರಧಾರಿ ಸುಜಯ್ ಅವರು. ಹೇಳುವುದು ಮೊನ್ನೆಲ್ಲ ಹೇಳ್ತಾನೆ ಇದ್ದೇವೆ, ಎಲ್ಲ ಚಾನಲಲ್ಲಿ ಹೇಳ್ತಾನೆ ಇದ್ದೇವೆ. ಅದೇ ಈ ಒಂದು ಅಂದರೆ ಜನಗಳು ಕೊಡುವಂಥ ಒಂದು ರೆಸ್ಪಾನ್ಸ್ ನೋಡಬೇಕಾದ್ರೆ ತುಂಬ ಖುಷಿ ಆಗ್ತದೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡಿ ಒಂದು ಈ ಮಾಡಿರೋದಲ್ಲ, ಅಂದರೆ ಒಂದು ಕಮರ್ಷಿಯಲ್ ಪರ್ಪಸಲ್ಲಿ ಮಾಡಿರೋದಲ್ಲ. ಇಷ್ಟೋವರೆಗೆ ಅಂದರೆ ಸ್ಕೂಲ್ ಕಾಲೇಜಲ್ಲೆಲ್ಲ ಹೋಗ್ತಾ ಇದ್ದವರಿಗೆ ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡುವಂತ ಮಾಡಿರೋದು. ಮತ್ತು ನಾವು ಜನಗಳಿಗೆ ಹೇಗೆ ಮುಟ್ಟಿಸ್ಬೇಕು ಅಂತ ನಾವು ಒಂದು ಇಂಟೆನ್ಷನ್ ಇಟ್ಟು ಈ ಒಂದು ಮೂವಿ ಮಾಡಿದ್ವಾ, ಅದರ ನೆಕ್ಸ್ಟ್ ಲೆವೆಲ್ಗೆ ಅದು ಜನರಿಗೆ ಮುಟ್ಟಿದೆ ಅಂತ ಒಂದು ಹೇಳಲಿಕ್ಕೆ ಖುಷಿ ಆಗ್ತದೆ. ಮತ್ತು ಜನಗಳ ರೆಸ್ಪಾನ್ಸ್ ನೋಡಬೇಕಾದ್ರೆ ಗೊತ್ತಾಗ್ತದೆ ಅವರಿಗೆ ಅವರ ಸ್ಕೂಲ್ ಮೆಮೊರೀಸ್ ಎಲ್ಲ ಕ್ರಿಯೇಟ್ ಆಗಿದೆ, ಅವ್ರಿಗೆ ಖುಷಿ ಆಗಿದೆ. ಮತ್ತು ಆದಷ್ಟು ಜನ ಬಂದವರೆಲ್ಲ ಅಂದರೆ ಒಂದು ಆಗಿದೆ, ಒಳ್ಳೆಯದಾಗಿದೆ ಅಂತ ಅಂದರೆ ಆ ಒಂದು ಸುಮ್ಮನೆ ಹೇಳೋದಂತಲ್ಲ, ಮನಸ್ಸಾರೆ ಹೇಳ್ತಿದ್ದಾರೆ, ತುಂಬ ಖುಷಿಯಾಗಿ ಹೇಳ್ತಿದ್ದಾರೆ. ಅದಕ್ಕೆ ಆ ಒಂದು ಮೂವಿ ಮಾಡಿದ್ದಕ್ಕೆ ನಮಗೆ ತುಂಬ ಒಂದು ಖುಷಿ ಇದೆ. ಬನ್ನಿ, ಎಲ್ಲರೂ ಬನ್ನಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಹೇಳಿ. ಈ ಒಂದು ಮೂವಿ ಎಲ್ಲರಿಗೂ ನೋಡುವಂಥದ್ದೇ. ಇದು ಸ್ಕೂಲ್ ಲೀಡರ್ ಅಂತ ಹೇಳಬೇಕಾದ್ರೆ ಈ ಪೋಸ್ಟರ್ ಎಲ್ಲ ನೋಡಬೇಕಾದ್ರೆ ನಿಮಗೆ ಮಕ್ಕಳ ಸಿನಿಮಾ ಅಂತ ಆಗ್ಬೋದು, ಆದರೆ ಇದು ಮಕ್ಕಳ ಸಿನಿಮಾ ಅಲ್ಲ, ಎಲ್ಲರೂ ಬಂದು ನೋಡುವಂತಹ ಒಂದು ಸಿನಿಮಾ. ಬನ್ನಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ಓಕೆ, ಕೊನೆಗೂ 2ನೇ ವಾರದತ್ತ ಓಡ್ತಾ ಇದೆ. ಉಡುಪಿಯಲ್ಲಿ ಭಾರತ್ ಸಿನಿಮಾದಲ್ಲಿ ಹೌಸ್ಫುಲ್ ಪ್ರದರ್ಶನ ಇವತ್ತು ಕಂಡಿದೆ. ನಾಳೆ ದಿವಸ ಕೂಡ ಹೌಸ್ಫುಲ್ ಇದೆ. ಮಣಿಪಾಲದಲ್ಲಿ ಹೌಸ್ಫುಲ್ ಇದೆ ಸ್ಕೂಲ್ ಲೀಡರ್ ಸಿನಿಮಾ. ಮಂಗಳೂರು, ಪುತ್ತೂರು ಎಲ್ಲ ಕಡೆ ಹೌಸ್ಫುಲ್ ಇದೆ.